ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಆಲೂ ಪಾಲಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ರೊಟ್ಟಿ, ಚಪಾತಿ, ದೋಸೆ ಇವೆಲ್ಲದರ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸ್ಬೋದು. ಇದನ್ನು ಬನ್ನಿ ಹಾಕಿದ್ರೆ ಮಾಡೋದು ಹೇಗೆ ಅಂತ ನೋಡ್ತಾ ಬರೋಣ ಬನ್ನಿ. ಅದಕ್ಕಾಗಿ ಮೊದಲಿಗೆ ಇಲ್ಲಿ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. 4 ಮೀಡಿಯಮ್ ಸೈಜಿದ್ದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮತ್ತು 1 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲಿಂದ ಅದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸು, ಮೇಯ್ನಾಗಿ ಪಾಲಕ್ ಸೊಪ್ಪನ್ನು ತಗೊಳ್ಬೇಕಾಗತ್ತೆ. ಮೊದಲಿಗೆ ನಾವಿಲ್ಲಿ ಆಲೂಗಡ್ಡೆನ ಬೇಯೋದಕ್ಕೆ ಇಡಬೇಕಾಗತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಲೂಗಡ್ಡೆನ ಬೇಯಿಸುವಂತಹ ರೀತಿಯೆಲ್ಲ. ಇಲ್ಲಿ ನಾನು ಮಧ್ಯದಲ್ಲಿ ಭಾಗ ಮಾಡ್ತಾ ನೋಡಿ 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಬೇಯಿಸೋದ್ರಿಂದ ಬಹಳ ಬೇಗನೆ ಬೆಂದು ಸಿಗುತ್ತೆ ನಮಗೆ. ನೀವೇನಾದರೂ ಈ ಥರ ಆಲೂಗಡ್ಡೆನ ಬೇಯಿಸ್ಬೇಕಾದ್ರೆ ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಬೇಯಿಸ್ಬೋದಾಗಿದೆ. ಇನ್ನು ಪಾಲಕ್ ಸೊಪ್ಪನ್ನು ಕೂಡ ಸಣ್ಣಕ್ಕೆ ಹೆಚ್ಕೊಂಡು ತಂದಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸನ್ನು ಕೂಡ ಹಾಗೆಯೇ ಸಾಮಾನ್ಯವಾಗಿ ತುಂಬ ತೀರಾ ಸಣ್ಣದಲ್ಲ, ಮೀಡಿಯಮಲ್ಲಿ ಹಚ್ಕೊಂಡು ಇಟ್ಟಿದ್ದೀನಿ. ಇನ್ನೀಗ ಸ್ಟವ್ ಮೇಲೆ ಒಂದು ಬಾಣಲಿನ ತಗೊಂಡು ಅದಕ್ಕೆ 2 ಸ್ಪೂನು ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಸಾಸಿವೆ, 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಹುರಿದಾದ ನಂತರ ನಾವಿನ್ನು ಇದಕ್ಕೆ ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಅದರೊಟ್ಟಿಗೆ ನಾವು ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಒಮ್ಮೆ ಬಾಡಿಸೋಣ ಚೆನ್ನಾಗಿ. ಸ್ವಲ್ಪ ಫ್ರೈ ಆದ ನಂತರ ನಾವಿನ್ನು ಅದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ಟೊಮೆಟೊ ಕೂಡ ಹಾಕಿ ಆದ ನಂತರ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಬೇಯಬೇಕು, ಅದಕ್ಕೋಸ್ಕರ ಈಗ ಒಂದಷ್ಟು ಉಪ್ಪನ್ನು ಹಾಕ್ಕೊಂಡ ನಂತರ ಮತ್ತೆ ಕೂಡ ಹಾಕೋದಿಕ್ಕಿದೆ. ಅದಕ್ಕಾಗಿ ಈಗ 1 ಸ್ಪೂನ್ ಆಗೋಷ್ಟು ಹಾಕಿದರೆ ಸಾಕಾಗುತ್ತೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಆದ ನಂತರ ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂತಹ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನು ಹಾಕಿ ಆದ ನಂತರ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಪಾಲಕ್ ಸೊಪ್ಪಿಗೆಲ್ಲ ಹಿಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನೀಗ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಸರಿಯಾಗಿ ಹೊಂದ್ಕೊಳ್ಳುವಂತೆ ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಸರಿಯಾಗಿ ಪಾಲಕ್ ಸೊಪ್ಪಿನ ಜೊತೆಗೆ ಹೊಂದ್ಕೊಳ್ಬೇಕು. ಇನ್ನು ಇದಕ್ಕೆ ನೀರನ್ನೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವಾಗಲೇ ಉಪ್ಪನ್ನೆಲ್ಲ ಹಾಕಿರೋದ್ರಿಂದ ಪಾಲಕ್ ಸೊಪ್ಪಲ್ಲೇ ನೀರಿನ ಅಂಶವನ್ನು ಬಿಟ್ಕೊಳ್ಳುತ್ತೆ. ಅದು ಮುಚ್ಚಳನ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯೋದಕ್ಕೆ ಹಾಗೆಯೇ ಬಿಡ್ತೀನಿ. ಅಷ್ಟರೊಳಗಡೆ ನಾವೀಗ ಆಲೂಗಡ್ಡೆ ಕೂಡ ಬೆಂದು ಸಿಕ್ಕಿದೆ. ಇದನ್ನು ನೀರನ್ನು ಬಸ್ಕೊಂಡು ಬಂದು ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಕ್ಕೊಂಡು ನೋಡಿ, ಈ ಥರ ಹೆಚ್ಕೊಂಡು ಇಟ್ಟಿರಬೇಕು. ಆಲೂಗಡ್ಡೆಯನ್ನು ಕೂಡ ಪ್ರತಿಯೊಂದನ್ನು ಕೂಡ ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಸ್ಟವ್ ಮೇಲೆ ಇಟ್ಟಂತಹ ಪಾಲಕ್ ಸೊಪ್ಪು ನೋಡಿ ಯಾವ ಥರ ನೀರನ್ನು ಬಿಟ್ಕೊಂಡಿದೆ ಅಂತ. ಅಷ್ಟು ನೀರು ಎದ್ದಿದೆಯಲ್ಲ, ಮೀಡಿಯಂ ಊರಿನಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು. ಈಗ ಇನ್ನು ಇದಕ್ಕೆ ಹಾಕುವಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಬರೋಣ. ಅದಕ್ಕಾಗಿ ನಾನು ಚಿಲ್ಲಿ ಫ್ಲೆಕ್ಸನ್ನೆಲ್ಲ ತಗೊಂಡಿದ್ದೀನಿ. ಹಳದಿ ಪೌಡ್ರು, ಪೆಪ್ಪರ್ ಪೌಡರ್ ಒಂದಿದೆ, ಸ್ವಲ್ಪ ಗರಂ ಮಸಾಲ, ಇವಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅಂತ ಹೇಳ್ಬೋದು, ಅಷ್ಟನ್ನು ತಗೊಂಡಿದ್ದೀನಿ. ಹಳದಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಗೆಯೇ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಇದನ್ನು ಚಿಲ್ಲಿ ಫ್ಲೆಕ್ಸ್ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಥವಾ ನಿಮಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇನ್ನು ಕೊನೆಯಲ್ಲಿ ನಾವಾಗಲೇ ಸಣ್ಣಕ್ಕೆ ಹೆಚ್ಚಿದಂತಹ ಆಲೂಗಡ್ಡೆ ಪೀಸಸನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೇನು ಇದಕ್ಕೆ ಆ್ಯಡ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಇಷ್ಟೇ. ಇದು ಸರಿಯಾಗಿ ಮಿಕ್ಸ್ ಆದ ನಂತರ ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿದರೆ ಅನ್ನದ ಜೊತೆಗೂ ಇದನ್ನು ಕಾಂಬಿನೇಷನ್ ಆಗಿ ಬಳಸ್ಬೋದು. ಅಥವಾ ರೊಟ್ಟಿ, ಚಪಾತಿ, ದೋಸೆ ಇವೆಲ್ಲದರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮನೆಯಲ್ಲಿ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ ನನಗೆ. ಇವತ್ತಿನ ಆಲೂ ಪಾಲಕ್ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನು ಮುಂದೆ ನಿಮ್ಮ ಸಪೋರ್ಟು ಈ ಥರನೇ ಇರಲಿ. ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಹಾಗಾದರೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.